ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮೆಂತ್ಯ ಮೆಣಸಿನ್ಕಾಯಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈ ಮೆಂತ್ಯ ಮೆಣಸಿನ್ಕಾಯಿ ಮಾಡಲಿಕ್ಕೆ ಮೆಂತ್ಯ ಪೌಡ್ರ್, ಆಮೇಲೆ ಉಪ್ಪು, ಆಮೇಲೆ ಇಂಗು ತೊಗೊಂಡೀನಿ ನೋಡ್ರಿ. ಇಷ್ಟು ಇಂಗು ತೊಗೊಂಡೀನಿ. ಆಮೇಲೆ ಇದಕ್ಕೆ ನಾನು 2 ನಿಂಬೆಹಣ್ಣು ತೊಗೊಂಡೀನಿ. ನಿಂಬೆಹಣ್ಣು ಹಿಂಡ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಮೊಸರು ಹಾಕ್ತಾರೆ. ನಾನು ಮೊಸರು ಹಾಕೋಂಗಿಲ್ಲ, ನಿಂಬೆಹಣ್ಣು ಹಾಕ್ತೀನಿ. ಆಮೇಲೆ ಮೆಣಸಿನ್ಕಾಯಿ ನೋಡ್ರಿ ಎಷ್ಟು ಚಂದವ ಇವು. ದಪ್ಪ ದಪ್ಪ ಉದ್ದ ಮೆಣಸಿನ್ಕಾಯಿ. ಇಂಥ ಮೆಣಸಿನ್ಕಾಯಿನೇ ನೋಡಿ ತೊಗೋರಿ ನೀವು, ಅಂದ್ರೆ ಚಂದ ಆಗ್ತವೆ. ಇದೇನು ಮಾಡಬೇಕು, ಬಿಸಿಲು ಜಾಸ್ತಿ ಇದ್ದ ಹೊತ್ನ್ಯಾಗ ಮಾಡಿದ್ರೆ ಚಂದ ಒಣಗ್ತಾವೆ, ಬೆಳ್ಳಗಾಗ್ತವೆ ಒಣಗಿದ ಮೇಲೆ. ಇಲ್ಲಾಂತಂದ್ರೆ ಏನಾಗ್ತದೆ, ಕೆಂಪಾಗಿಬಿಡ್ತಾವೆ ಬಿಸಿಲು ಇದ್ದಿದ್ದಿಲ್ಲ ಅಂತಂದ್ರೆ. ಅದಕ್ಕೆ ಈ ಏಪ್ರಿಲ್ ತಿಂಗಳದ್ನಾಗ ಮಾಡೋದು ಬೆಸ್ಟ್ ಇವು. ಆಮೇಲೆ ಈ ಬಿಸಿಲು ಹೊತ್ನ್ಯಾಗ ಸಂಡಿಗೆ, ಹಪ್ಪಳ ಇವೆಲ್ಲ ಮೆಂತ್ಯ ಮೆಣಸಿನ್ಕಾಯಿ ಇವೆಲ್ಲ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಬಿಸಿಲು ಜಾಸ್ತಿ ಇರ್ತದಲ್ಲ, ಅದಕ್ಕೆ ಒಣಗ್ತಾವೆ. ನಾ ಇವತ್ತು ಮೆಂತ್ಯ ಮೆಣಸಿನ್ಕಾಯಿ ಮಾಡ್ಬೇಕಂತ ಅಂದ್ಕೊಂಡು ತೋರಿಸ್ಲಿಕ್ಕತ್ತೀನಿ ನೋಡ್ರಿ. ನೀವು ಮಾಡಿರಿ ಹೆಂಗೆ ಮಾಡ್ತೀರಿ ಅಂತ. ನೀವೇನೇನು ಹಾಕ್ತೀರಿ ಮೆಂತ್ಯ ಮೆಣಸಿನ್ಕಾಯಿ ಮಾಡ್ಬೇಕಂತಂದ್ರೆ, ಮೆಂತ್ಯ ಪೌಡ್ರು ಅದು ಏನು ಹಾಕ್ತೀರಿ, ಆಮೇಲೆ ಮೊಸರು ಹಾಕ್ತಿರೋ ಅಥವಾ ಮಜ್ಜಿಗೆ ಹಾಕ್ತಿರೋ. ಕೆಲವೊಬ್ಬರು ಮೆಂತ್ಯ ಮೆಣಸಿನ್ಕಾಯಿ ಅಂತಾರೆ, ಕೆಲವೊಬ್ಬರು ಉಪ್ಪು ಮೆಣಸಿನ್ಕಾಯಿ ಅಂತಾರೆ, ಕೆಲವೊಬ್ಬರು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರೆ. ನಾವು ಮಾತ್ರ ಇದಕ್ಕೆ ಮೆಂತ್ಯ ಮೆಣಸಿನ್ಕಾಯಿ ಅಂತಲೇ ಅನ್ನೋದು ಇದಕ್ಕೆ. ಈಗ ನೋಡ್ರಿ, ನಾನು ನಿಂಬೆಹಣ್ಣು ಹಿಂಡ್ತೀನಿ. ಆಮೇಲೆ ಮೊದಲು ಇದಕ್ಕೆ ನಾನೇನು ಮಾಡ್ತೀನಿ, ಮೆಣಸಿನ್ಕಾಯಿ ಏನದಲ್ಲ ಈ ಥರ ಚಾಕು ತೊಗೊಂಡ್ಬಿಟ್ಟು ಈ ಥರ ಸೀಳಿ ಇಡ್ತೀನಿ ಎಲ್ಲ ಮೆಣಸಿನ್ಕಾಯಿ ಅಷ್ಟು. ನೋಡ್ರಿ ಮೆಣಸಿನ್ಕಾಯಿ ನೋಡ್ರಿ ಎಷ್ಟು ಚಂದ ಉದ್ದ ದಪ್ಪ ಈ ಥರ ಎಲ್ಲ ನಾನು ಸೀಳಿ ಇಟ್ಕೊತೀನಿ ಚೆಂದಾಗಿ, ತುಂಬಲಿಕ್ಕೆ ಬೇಕಲ್ಲ. ಮೊಸರು ಮೆಣಸಿನ್ಕಾಯಿನೂ ಅಂತಾರೆ, ಕೆಲವೊಬ್ಬರು ಮೊಸರು ಕಲಿಸ್ತಾರೆ. ಆಮೇಲೆ ಜೀರಿಗೆನೂ ಕಲಿಸ್ತಾರೆ ಕೆಲವೊಬ್ಬರು, ಅದು ಜಲ್ದಿ ಹುಳ ಆಗ್ತಾವ ಅಂತ ಅಂತಾರೆ. ಆದರೆ ನಾವು ಮಾತ್ರ ಯಾವಾಗಲೂ ಜೀರಿಗೆ ಕಲಿಸಿಲ್ಲ. ಮೆಂತ್ಯ ಪೌಡ್ರು, ಉಪ್ಪು, ಆಮೇಲೆ ಇದು ಇಂಗು ಹಾಕ್ತೀನಿ ಜಾಸ್ತಿ ನಾನು, ಇಂಗು. ಆಮೇಲೆ ನಿಂಬೆಹಣ್ಣು ಹಿಂಡ್ತೀನಿ, ಸ್ವಲ್ಪ ಹುಳಿ ಹುಳಿ ರುಚಿ ಹತ್ತದ. ಆಮೇಲೆ ಇವು ಮೆಂತ್ಯ ಮೆಣಸಿನ್ಕಾಯಿ ಬಿಸಿ ಬಿಸಿ ಅನ್ನ ತುಪ್ಪ ಇದ್ದೊತ್ನಾಗ ಕರೆದು ಸೈಡ್ ಬಾಡಿಸ್ಕೊಳ್ಳಿಕ್ಕೆ ರುಚಿ ಆಗ್ತದೆ. ಆಮೇಲೆ ನಾವು ಹುಗ್ಗಿ ಹಸಿ ಹುಳಿ ಮಾಡ್ತೀವಲ್ಲ ಸಂಕ್ರಾಂತಿ ಒಳಗೆ, ಆವಾಗ ಹಸಿ ಹುಳಿಗೆ ಒಗ್ಗರಣೆ ಹಾಕಲಿಕ್ಕೆ, ಆಮೇಲೆ ಚುರ್ಮರಿ ಚೂಡ ಮಾಡ್ತೀವಲ್ಲ ಅದಕ್ಕೆಲ್ಲ ಮೆಂತ್ಯ ಮೆಣಸಿನ್ಕಾಯಿನೇ ಹಾಕ್ತೀವಿ ನಾವು. ನೋಡಿರಿ ಈ ಥರ ನಾನು ಎಲ್ಲ ಸೀಳಿ ಇಟ್ಕೊಂಡೀನಿ. ಇಷ್ಟು ಸೀಳಿ ಇಟ್ಕೊಂಡೀನಿ. ಇವಾಗ ನಾನು ಏನು ಮಾಡ್ತೀನಿ, ಇದು ನಿಂಬೆಹಣ್ಣೆಲ್ಲ ಹಿಂಡಿ ಬಿಡ್ತೀನಿ ಇದಕ್ಕೆ. ಆಮೇಲೆ ಇದು ಅವಲಕ್ಕಿ ಚೂಡಕ್ಕೆ ಚಲೋ ಆಗ್ತದೆ. ಈ ಥರ ನಿಂಬೆಹಣ್ಣು ಹಿಂಡ್ತೀನಿ. ಹುಳಿ ಇದ್ದರೆ ಚಲೋ ಇರ್ತದೆ, ರುಚಿ ಇರ್ತದೆ ಅದಕ್ಕೆ. ಇದು ಹುಗ್ಗಿ ಹಸಿ ಹುಳಿಗೆ ಒಗ್ಗರಣೆ ಹಾಕ್ಲಿಕ್ಕೆ ಚಲೋ ಆಗ್ತದೆ, ಹಸಿ ಹುಳಿಗೆ. ಆಮೇಲೆ ನಾವೇನು ಮಾಡ್ತೀವಿ, ಸಂಜೆ ಮುಂದೆ ಇದು ಹುಳಿಗೆ ಅಂತ ಏನು ಬೇಳೆ ಕುದಿಸಿರ್ತೀವಲ್ಲ ಅದಕ್ಕೆ ಮೊಸರು ತವಿ ಅಂತ ಮಾಡ್ತೀವಿ ನಾವು. ತವಿ ಒಳಗೆ ಸಪ್ಪನ ತವಿ ತೆಗೆದು ಇಟ್ಬಿಟ್ಟು ತವಿ ಮಾಡ್ತೀವಿ. ಆ ತವಿಗೆ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಾಕಿ ಮೊಸರು ಕಲಿಸ್ಬಿಟ್ಟು ಮೆಂತ್ಯ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ಆ ತವಿ ಮಸ್ತ್ ಆಗ್ತದೆ. ಅದಕ್ಕೆ ಇದೇ ಮೆಣಸಿನ್ಕಾಯಿನೇ ಒಗ್ಗರಣೆ ಹಾಕ್ತೀವಿ. ಆಮೇಲೆ ಸೈಡ್ ಮೆಣಸಿನ್ಕಾಯಿ ಏನು ಮಾಡ್ತೀವಿ, ಒಗ್ಗರಣೆಗಲ್ದೇ ಮತ್ತು ಕರೆದು ಬಿಡ್ತೀವಿ ಚೆಂದಾಗಿ. ಆ ಕರ್ದದ್ದು ಮೆಣಸಿನ್ಕಾಯಿ ಮೊಸರು ತವಿ, ಆಮೇಲೆ ಮುಂಜಾನೆ ಮಾಡಿದ ಭಕ್ರಿ ಇರ್ತಾವಲ್ಲ ಅದಕ್ಕೆ ಭಾಳ ಟೇಸ್ಟ್ ಆಗ್ತದೆ ಅದು ಒಂದು ಸಲ ಮೊಸರು ತವಿ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ವಿಡಿಯೋನೇ ಅದರ ಬಗ್ಗೆ. ಅವಾಗ ಈ ಮೆಂತ್ಯ ಮೆಣಸಿನ್ಕಾಯಿ ಕರೆದು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಿದ್ದು ತೋರಿಸ್ತೀನಿ ನೋಡಿರಿ. ಈಗ ನಾನು ಇದು ತುಂಬ್ತೀನಿ ನೋಡಿರಿ.
ಥರ ತುಂಬಿ ಆಮೇಲೆ ಬಿಸಿಲು ರಾತ್ರಿ ಇದನ್ನ ಏನು ಮಾಡಬೇಕು, ಇವೆಲ್ಲ ಸಂಜೆ ಮುಂದೆ ತುಂಬಿ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಏನು ಮಾಡಬೇಕು, ಒಂದು ಬುಟ್ಟ್ಯಾಗ ಹಾಕಿ ಮ್ಯಾಲೆ ಮುಚ್ಚಿಟ್ಬಿಡ್ಬೇಕು. ಇದು ಉಪ್ಪು ಇರ್ತದಲ್ಲ, ಇದು ಉಪ್ಪಿಂದು ನೀರು ಬಿಡ್ತದೆ. ನೀರು ಬಿಟ್ಟು ಮುಂಜಾನೆ ಒಣಗ್ಲಿಕ್ಕೆ ಹಾಕಿಬಿಡ್ಬೇಕು. ಬಿಸಿಲು ಜಾಸ್ತಿ ಇದ್ದಾಗ ಒಣಗಿಸಿಬಿಟ್ರೆ ಚಂದ ಬೆಳ್ಳಗಾಗ್ತಾವೆ, ಇಲ್ಲ ಅಂತಂದ್ರೆ ಕೆಂಪಾಗ್ತಾವೆ, ಹಣ್ಣು ಹರಿದು ಬಿಡ್ತದೆ. ಬಿಸಿಲು ಇದ್ದಿದ್ದಿಲ್ಲ ಅಥವಾ ಮಾಡಾಯಿತು ಅಂತಂದ್ರೆ ಅದಕ್ಕೆ ಆ ಥರ ಆಗುತ್ತೆ. ಹಂಗೆ ಮಾಡಬೇಡ್ರಿ, ಬಿಸಿಲಿದ್ದಾಗ ನೋಡಿಕೊಂಡೇ ಮಾಡಿರಿ. ಈ ಥರ ಎಲ್ಲ ಮಾಡಿಕೊಂಡು ಅಷ್ಟನ್ನು ತುಂಬಿಟ್ಟು ಒಣಗಿಸ್ಲಿಕ್ಕೆ ಇಡ್ತೀನಿ ನೋಡಿರಿ. ಕೆಲವೊಂದು ಕಡೆ ಕೆಲವೊಬ್ಬರು ಒಂದೊಂದು ಥರ ತುಂಬ್ತಾರೆ. ಇದರೊಳಗೆ ಏನು ಮಾಡ್ತಾರೆ, ಇನ್ನು ಸಾಬುದಾಣಿ ಸಂಜೆ ಮುಂದೆಲ್ಲ ನೆನೆ ಇಟ್ಟು ಮೆತ್ತಗೆ ಮಾಡಿ ಆ ಸಾಬುದಾಣಿನ ಇದ್ರೊಳಗೆ ಮಿಕ್ಸ್ ಮಾಡಿ ತುಂಬ್ತಾರೆ. ಅದು ಕರೆದ ತಕ್ಷಣಕ್ಕೆ ಸಾಬುದಾಣಿ ಉಬ್ಬಿ ಬಿಡ್ತದೆ, ಅದು ಒಂಥರ ಟೇಸ್ಟ್ ಆಗ್ತದೆ. ಇಲ್ಲಾಂತಂದ್ರೆ ಸಾಬುದಾಣಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಅದನ್ನು ಇದ್ರ ಜೊತೆಗೆ ತುಂಬ್ತಾರೆ. ನಾನು ಒಂದೆರಡು ಕಡೆ ನೋಡಿದ್ದೆ ಆ ಥರ ತುಂಬಿದ್ದು, ಅದಕ್ಕೆ ಹೇಳಿದೆ ಅಷ್ಟೇ. ನಾವೇನು ಹಂಗೇನು ಮಾಡೋಂಗಿಲ್ಲ, ಬರೀ ಮೆಂತ್ಯ ಪೌಡ್ರ್, ಇಂಗು, ನಿಂಬೆಹಣ್ಣು, ಉಪ್ಪು ಅಷ್ಟೇ ತುಂಬ್ತೀವಿ. ಮೊಸರು ಕಲಿಸ್ತಾರೆ, ಕೆಲವೊಬ್ಬರು ಮಜ್ಜಿಗೆ ಒಳಗನೆ ನೆನೆ ಇಟ್ಬಿಡ್ತಾರೆ. ಈ ಥರ ತುಂಬಿ ಆಮೇಲೆ ಗಟ್ಟಿ ಮಜ್ಜಿಗೆ ಮಾಡಿ, ಅಂದರೆ ಮೊಸರು ಕಟ್ಟಿದ್ಬಿಟ್ಟು ಆ ಮೊಸರಿನಾಗ ಸ್ವಲ್ಪ ತಿಳಿ ಮಾಡಿ ಅದನ್ನು ಅದರೊಳಗೆ ಇವನ್ನೆಲ್ಲ ನೆನೆ ಇಟ್ಬಿಡ್ತಾರೆ. ಹಂಗೂ ಮಾಡ್ತಾರೆ. ನನ್ನ ಚಾನಲ್ಲು ನೀವು ಹಾಗೆ ನೋಡ್ತಿದ್ರೆ ಹೊಸಬ್ರೇನಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ಬರ್ತಾವೆ, ನೋಟಿಫಿಕೇಷನ್ ಬರ್ತದೆ. ಆಮೇಲೆ ನೀವು ಹೆಂಗೆ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಅದೇ ಥರ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಮೆಣಸಿನ್ಕಾಯಿ ದಪ್ಪ ಚಂದ ಇರಬೇಕು, ಅಂದ್ರೆ ತುಂಬಲಿಕ್ಕೂ ಚಲೋ ಆಗುತ್ತೆ, ಬರಬರ ಆಗುತ್ತೆ. ಆಮೇಲೆ ಒಣಗಿದ ಮೇಲೆ ಸ್ವಲ್ಪ ಸಣ್ಣ ಆಗ್ತಾವಲ್ಲ ಅದಕ್ಕೆ. ಇಲ್ಲ ಮೊದಲೇ ಸಣ್ಣನೂ ತೊಗೊಂಬಿಟ್ರೆ ಒಳಗೆ ಪೌಡ್ರ್ ಹಿಡಿಯೋಂಗಿಲ್ಲ ಜಾಸ್ತಿ, ಆಮೇಲೆ ಒಣಗಿದ ಪೂರ್ತಿ ಸಣ್ಣ ಆಗಿಬಿಡ್ತಾವೆ, ಚಲೋ ಆಗಂಗಿಲ್ಲ. ಅದಕ್ಕೆ ಕೈ ಹತ್ತಾವ. ಸ್ವಲ್ಪ ದಪ್ಪ ಖಾರದ ಮೆಣಸಿನ್ಕಾಯಿ ಬಲ್ತದ್ದಿದ್ರೆ ಚಲೋ ಆಗ್ತಾವೆ. ಎಳೆ ಮೆಣಸಿನ್ಕಾಯಿ ತೊಗೋಬೇಡ್ರಿ. ನೋಡಿರಿ, ಈ ಥರ ದಪ್ಪ ಮೆಣಸಿನ್ಕಾಯಿ ತೊಗೊರಿ, ಅಂದ್ರೆ ಚೆಂದ ಆಗ್ತದೆ. ನಾನಿದು 1 kg ಮೆಣಸಿನ್ಕಾಯಿ ತೊಗೊಂಡೀನಿ. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಮಾಡ್ಕೊರಿ. ನಮಗೆ 1 kg ಅಥವಾ ಅರ್ಧ kg ಅಂದ್ರೆ ಸಾಕಾಗುತ್ತೆ.
ನೋಡಿರಿ ಈ ಥರ ಎಲ್ಲ ಅಷ್ಟು ತುಂಬಿ ನೋಡಿರಿ ಈ ಥರ ತುಂಬಿ ನೋಡಿರಿ ಮೆಣಸಿನ್ಕಾಯಿ. ಇದನ್ನು ಒಂದು ಬುಟ್ಟಿ ಒಳಗೆ ಹಾಕಿ ಮುಚ್ಚಿಟ್ಬಿಡೋದು. ಮುಚ್ಚಿ ರಾತ್ರಿ ಸಂಜೆ ಮುಂದೆ 4 ಗಂಟೆ ಸುಮಾರು ತುಂಬಿ ಮುಚ್ಚಿಟ್ಬಿಡೋದು. ಆಮೇಲೆ ಏನದ ಬೆಳಗ್ಗೆ ಏನದ ಒಣಾಕ್ಬಿಡೋದು ಬಿಸಿಲಿಗೆ. 2 ದಿನ 3 ದಿನ ಒಣಗಿಸಿಬಿಟ್ರೆ ಭಾಳ ಚಂದ ಆಗ್ತಾವೆ. ಒಣಗಿದ ಮೇಲೆ ಹೆಂಗೆ ಆಗ್ತಾವಂತ ತೋರಿಸ್ತೀನಿ ನೋಡಿರಿ. ನೋಡಿರಿ ಒಣಗಿಂದ ಈ ಥರ ಆಗ್ತಾವೆ ನೋಡಿ. ಈ ಥರ ಆಗ್ತಾವೆ, ಚೆಂದ ಆಗ್ತಾವೆ ನೋಡಿ. ಮೊನ್ನೆ ಒಂದು ಸಲ ಸ್ವಲ್ಪ ಮಾಡಿಟ್ಟಿದ್ದೆ, ಅವು ಈ ಥರ ಆಗ್ಯಾವ ನೋಡಿ. ಈ ಥರ ಆಗ್ಯಾವ. ಇವನು ಒಣಗಿಸಿದ್ರೆ ಇದೇ ಥರನೇ ಆಗ್ತವೆ ನೋಡಿರಿ. ಇನ್ನು ಇವು ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣ ಸಿಕ್ಕಿದ್ವು ನೋಡಿರಿ, ಇಷ್ಟು ಸಣ್ಣ ಆಗ್ಯಾವ. ಇವು ಭಾಳ ಚಂದವ ಮೆಣಸಿನ್ಕಾಯಿ, ಇವು ಚಂದ ಆಗ್ತಾವೆ. ನೀವು ಒಂದು ಸಲ ಮಾಡಿ ನೋಡಿರಿ, ಹೆಂಗೆ ಬಂತಂತ ಹೇಳ್ರಿ. ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಏನೇ ಇದ್ದರೂ ಕಮೆಂಟ್ ಮಾಡಿರಿ ನನಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗೆ. ಧನ್ಯವಾದಗಳು.